ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ. ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂತ ಇವಾಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತೇನು ಸ್ಪೆಷಲ್ ಅಂದರೆ ಅನ್ಬಾಕ್ಸಿಂಗ್ ಸಮ್ ಬ್ಯೂಟಿಫುಲ್ ಪೂಜಾ ಆ್ಯಂಡ್ ಡಿವೋಷನಲ್ ಪ್ರಾಡಕ್ಟ್ಸ್ ಫ್ರಮ್ ಸರ್ವಧರ್ಮ. ಸೊ ನೋಡೋಣ ಹೆಂಗೆ ಇರುತ್ತೆ ಅಂತ. ಬಾಕ್ಸ್ನ ಓಪನ್ ಮಾಡೋಣ ಬನ್ನಿ. ಒಂದೊಂದಾಗೆ ಹೆಂಗಿದೆ ಪ್ರಾಡಕ್ಟ್ಸ್ ಅಂತ, ಏನೇನು ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನನಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್ ಯಾವ್ದಾವ್ದು ಬಂದಿದೆ ಆರ್ಡರ್ ಜೊತೆಗೆ ಅಂತ ನಾನು ನಿಮಗೆ ಓಪನ್ ಮಾಡಿದಾಗ ಹೇಳ್ತೀನಿ. ಇದು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿದ್ದು ಕಮಲ್ ಘಟ ಸೀಡ್ಸ್. ಇದು ನನಗೆ ಚಿಕ್ಕ ಬಾಕ್ಸಲ್ಲಿ ಕೊಟ್ಟಿದ್ರು ಅವರು ನನಗೆ. ಇದು ನಾರ್ಮಲ್ ಶಾಪಲ್ಲೂ ಅಂದರೆ ದೇವರ ಗದಿಗೆ ಅಂಗಡಿಲಿ ಸಿಗುತ್ತೆ. ನನಗೆ ಇದನ್ನು ಕಾಂಪ್ಲಿಮೆಂಟ್ರಿಯಾಗಿ ಅವ್ರು ನನಗೆ ಕೊಟ್ಟಿದ್ರು. ಇದು ಕಮಲದ ಹೂವಿನ ಬೀಜ ಅನಿಸುತ್ತೆ. ಸೊ ಫಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಫಸ್ಟ್ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ದೇನು ಅಂದರೆ ರಾಜಾ ಗೋಮತಿ ಚಕ್ರ. ಸೊ ಅದನ್ನು ಓಪನ್ ಮಾಡೋಣ, ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಗೋಮತಿ ಚಕ್ರ ಒಂದು ಸೀಕ್ರೆಟ್ ಶೆಲ್ ಟೈಪ್ ಆಬ್ಜೆಕ್ಟ್ ಆಗಿದೆ. ಲಕ್ಷ್ಮೀ ದೇವಿ ಬ್ಲೆಸ್ಸಿಂಗ್ಸ್ ಜೊತೆ ರಿಲೇಟ್ ಆಗಿರುತ್ತೆ. ಮೆನಿ ಪೀಪಲ್ ಕೀಪ್ ದಿಸ್ ಇನ್ ಪೂಜಾ ರೂಮ್, ಲಾಕರ್ ಆರ್ ಟೆಂಪಲ್ ಫಾರ್ ಪ್ರಾಸ್ಪೆರಿಟಿ ಆ್ಯಂಡ್ ಪ್ರೊಟೆಕ್ಷನ್. ಆ್ಯಂಡ್ ಇಟ್ ಈಸ್ ಬಿಲೀವ್ ಟು ರಿಮೂವ್ ನೆಗೆಟಿವ್ ಎನರ್ಜಿ ಆ್ಯಂಡ್ ಬ್ರಿಂಗ್ ಗುಡ್ ಲಕ್. ಆ್ಯಕ್ಚುಲಿ ನನಗೆ ಗೋಮತಿ ಚಕ್ರದ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ಐ ಫೆಲ್ಟ್ ಲೈಕ್ ದಿಸ್ ಇಸ್ ಸೋ ಕ್ಯೂಟ್. ಅದು ನನಗೇನೋ ಒಂಥರ ತುಂಬ ಕ್ಯೂಟಾಗಿ ಅನ್ನಿಸ್ತು. ಸೊ ಅದಕ್ಕೆ ನಾನು ಬೈ ಮಾಡಿದ್ದು. ಆ್ಯಂಡ್ ಆಫರ್ ಕೂಡ ನಡೀತಿರೋದ್ರಿಂದ ನಂಗೆ ಅದು ತುಂಬ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅಂದ್ಕೊಂಡು ಐ ಟುಕ್ ಇಟ್. ನೋಡಿ ಎಷ್ಟು ಚೆನ್ನಾಗಿದೆ. ಐ ಮೀನ್ ಐ ಲೈಕ್ ದ ಸಾಫ್ಟ್ ಲೇಯರ್ಡ್ ಮೇಲ್ಗಡೆ ಇರೋದು. ನನಗೆ ಶೆಲ್ಸ್ ಅಂದರೆ ತುಂಬ ಇಷ್ಟ. ಐ ಥಾಟ್ ಆಫ್ ಕಲೆಕ್ಟಿಂಗ್ ಒನ್ ಬೈ ಒನ್, ಆ್ಯಂಡ್ ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಗುಲಾಬ್ ಇತ್ರ. ಇದು ತುಂಬ ಫ್ರೇಗ್ರೆನ್ಸ್ ಏನಿರಲ್ಲ, ಸ್ವಲ್ಪ ಮೈಲ್ಡಾಗೇ ಇರುತ್ತೆ. ಇದನ್ನು ಟ್ರೆಡಿಷ್ನಲ್ ಪೂಜಾ ಪರ್ಫ್ಯೂಮ್ಗೆ ಯೂಸ್ ಮಾಡ್ತಾರೆ ಪ್ರಾಬಬ್ಲಿ. ಇದು ನನಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಆಗೇ ಸಿಕ್ಕಿದ್ದು ಸರ್ವಧರ್ಮ ಕಡೆಯಿಂದ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿದ್ದು. ಇದು ರಾಜನಿಗಂಧ ಇಟ್ರ. ಇದು ತುಂಬ ಸ್ಪೆಷಲ್ ಫ್ರೇಗ್ರೆನ್ಸ್ ಅನಿಸ್ತು ನನಗೆ. ಇದು ಹೂವಿನ ಫ್ರೇಗ್ರೆನ್ಸ್ ಅನಿಸುತ್ತೆ ಪ್ರಾಬ್ಲಿ. ಇದು ಕೂಡ ಪೂಜಾ ಪರ್ಫ್ಯೂಮ್ ಆಗಿ ಯೂಸ್ ಮಾಡ್ತಾರೆ. ಇದನ್ನು ನಾನು ಓಪನ್ ಮಾಡಾದ್ಮೇಲೆ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಓಪನ್ ಮಾಡಿದೆ ಅದೆಲ್ಲ ಇದ್ರ ಫ್ರೇಗ್ರೆನ್ಸೇ ಇತ್ತು. ನಾನು ಅದನ್ನು ಅಷ್ಟೊಂದು ಯೂಸು ಮಾಡಿಲ್ಲ, ಬಟ್ ಸ್ಟಿಲ್ ಆ ಫ್ರೇಗ್ರೆನ್ಸ್ ಎಲ್ಲ ಪ್ರಾಡಕ್ಟ್ಸಲ್ಲೂ ಸ್ಮೆಲ್ ಆಗ್ತಿದೆ ಅಂದರೆ ಇಟ್ ಈಸ್ ಸೋ ಐ ಮೀನ್ ಪವರ್ಡ್. ಆಮೇಲೆ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಿಮಗೂ ಎಲ್ಲರಿಗೂ ಇಷ್ಟ ಆಗ್ಬೋದು, ನೀವು ಬೇಕಾದರೆ ಬೈ ಮಾಡ್ಬೋದು. ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಮಲ್ ಘಟ್ಟ ಮಾಲಾ. ಇದನ್ನು ನಾನು ಆಫರ್ ಇದೆ ಹೇಗೂ ತಗೊಳ್ಳೋಣ ಅಂತ ನಾನು ತಗೊಂಡಿದ್ದು, ಬಟ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಉದ್ದ ಮತ್ತು ದೊಡ್ಡದು ಬರುತ್ತೆ ಅಂತ. ಯಾಕಂತಂದರೆ ನಾನು ಯೂಶಲಿ ಡೈಲಿ ಚಾಂಟಿಂಗ್ ಮಾಡ್ತೀನಿ. ಒಂದು ಚೆನ್ನಾಗಿರಲಿಲ್ಲ, ಹಾಳಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಮಾಡೋಣ ಅಂತ ಅಂದ್ಬಿಟ್ಟು 2-3 ಜಪಮಾಲೆ ಜೊತೆಗೆ ಇದನ್ನು ಕೂಡ ಮಾಡಿದೆ. ಆದರೆ ಇದು ಇಷ್ಟೊಂದು ಉದ್ದ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಎನಿವೇಸ್ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡೆ. ಇದು ನೋಡಿ 4 ಫೋಲ್ಡ್ ಆಗ್ತಾ ಇದೆ. ಇಷ್ಟೊಂದು ಉದ್ದ ಇಟ್ಕೊಂಡು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಇದು ಚಾಂಟಿಂಗ್ ಗೆ ಯೂಸ್ ಮಾಡ್ತಾರೆ, ಬಟ್ ಲಕ್ಷ್ಮೀ ದೇವರಿಗೆ ಲಕ್ಷ್ಮೀ ಮಂತ್ರ ಹೇಳೋದಕ್ಕೆ ಐ ಥಿಂಕ್ ಪೀಪಲ್ ಬಿಲೀವ್ ಇಟ್ ಹೆಲ್ಪ್ಸ್ ಅಟ್ರಾಕ್ಟ್ಸ್ ಪ್ರಾಸ್ಪೆರಿಟಿ, ವೆಲ್ತ್ ಆ್ಯಂಡ್ ಪಾಸಿಟಿವ್ ವೈಬ್ರೇಷನ್ಸ್. ದ ಬೀಟ್ಸ್ ಲುಕ್ ವೆರಿ ಟ್ರೆಡಿಷ್ನಲ್ ಆ್ಯಂಡ್ ಬ್ಯೂಟಿಫುಲ್ ಅಲ್ವಾ? ಯಾರಿಗಾದರೂ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಂಗೆ ಅಷ್ಟು ಗೊತ್ತಿಲ್ಲ, ನಂಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ತುಳಸಿ ಮಾಲಾ.
ಇದು ಒರಿಜಿನಲ್ ತುಳಸಿ ಮಾಲಾ ಅಂತ ಇದೆ ಸರ್ವಧರ್ಮದಿಂದ. ಆ್ಯಂಡ್ ತುಳಸಿ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಪವಿತ್ರವಾದದ್ದು. ಆ್ಯಂಡ್ ಈ ಮಾಲಾ ಇಸ್ ಆಫನ್ ಯೂಸ್ ಫಾರ್ ಚಾಂಟಿಂಗ್ ಓನ್ಲಿ. ಐ ಥಿಂಕ್ ಲಾರ್ಡ್ ವಿಷ್ಣು ಅವ್ರ ಕೃಷ್ಣ ಮಂತ್ರಾಸ್ ಹೇಳಕ್ಕೆ ಯೂಸ್ ಮಾಡ್ತಾರೆ. ನಾನು ಡೈಲಿ ಮಾಡೋದು ಕೃಷ್ಣನ್ ಮಂತ್ರಾಸ್, ಐ ಮೀನ್ ಕೃಷ್ಣನ್ ಜಪಾನೆ ಮಾಡೋದು ನಾನು. Tulsi beads naturally give peaceful energy and devotion. Honestly, this one feels very pure and spiritual. ಆ್ಯಂಡ್ ನನಗಂತೂ ಇದು ತುಂಬ ಇಷ್ಟ ಆಯಿತು. ಇದನ್ನು ನಾನು ಬೈ ಮಾಡೋಕ್ಕೆ ಹೋಗಿ ಕಮಲಾ ಬೀಡ್ಸ್ನ ಬೈ ಮಾಡಿದ್ದು. ನೆಕ್ಸ್ಟ್ ನಾನು ಇನ್ನೂ ಒಂದು ಬೀಡ್ಸ್ ತೊಗೊಂಡೆ. ಅದೇನಂದರೆ ರೆಡ್ ಸ್ಯಾಂಡಲ್ವುಡ್ ಬೀಡ್ಸ್ ಮಾಲಾ. ಏನಂದರೆ ನನಗೆ ಕೆಂಪು ಚಂದನದ ಮಾಲೆ ಜನರಲಿ ಮೆಡಿಟೇಷನ್, ಚಾಂಟಿಂಗ್ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಬಿಲೀವ್ ಟು ಬ್ರಿಂಗ್ ಕಾಮ್ನೆಸ್, ಪಾಸಿಟಿವಿಟಿ ಆ್ಯಂಡ್ ಸ್ಪಿರಿಚುವಲ್ ಫೋಕಸ್. ಬೀಡ್ಸ್ ತುಂಬ ಸ್ಮೂತ್ ಆಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ದಿಸ್ ಮಾಲಾ ಇಸ್ ಪರ್ಫೆಕ್ಟ್ ಫಾರ್ ಜಪ, ಮೆಡಿಟೇಷನ್ ಆರ್ ಈವನ್ ವೇರಿಂಗ್ ಇಟ್ ಡೈಲಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಸಾಫ್ಟಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ನೀವು ಯಾವಾಗಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೂ ನೀವು ಜಪ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದನ್ನು ನಾನು ಗೋಮತಿ ಚಕ್ರ ತಗೋಬೇಕಾದ್ರೆ ಇದನ್ನು ನೋಡಿದ್ದು. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ವಿಷ್ಣು ಚಕ್ರ. ದಿಸ್ symbol represents Lord Vishnu's Sudarshan Chakra. It is believed to protect from negative energies and bring divine blessings. A very nice spiritual collectible for ಪೂಜಾ. ನಾನು ಹೇಳ್ದಾಗೆ ನನಗೆ ಈ ಥರ ಶೆಲ್ಸ್ ಎಲ್ಲ ತುಂಬ ಕಲೆಕ್ಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಕೂಡ ನಾನು ಬೈ ಮಾಡಿದ್ದು. ನೆಕ್ಸ್ಟ್ ಪ್ರಾಡಕ್ಟ್, ದಿಸ್ ಇಸ್ ದ ಮೇನ್ ಪ್ರಾಡಕ್ಟ್ ವಿಚ್ ಐ ಡಿಸೈಡೆಡ್ ಟು ಬೈ ಆನ್ ಸರ್ವಧರ್ಮ್. ಈ ಪ್ರಾಡಕ್ಟ್ನ ನಾನು ತುಂಬ ದಿನದಿಂದ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟೊಂದು ತೊಗೊಳ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನನಗೇನೋ ಇಷ್ಟ ಆಯಿತು, ಸೊ ಐ ಶುಡ್ ಬೈ ದಿಸ್ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ. ಇದು ಹೇಗಿದೆ ಅಂತ ತೋರಿಸ್ತೀನಿ ಇವಾಗ ಓಪನ್ ಮಾಡಿ. ಇದಕ್ಕೆ ಈ ಥರ ಲಾಕ್ ಕೂಡ ಇರುತ್ತೆ. ಇದು ನೀವು ಯಾರಿಗಾದ್ರೂ ಗಿಫ್ಟ್ ಕೊಡೋದಾದರೂ ಕೊಡ್ಬೋದು. ಇಟ್ ಈಸ್ ವೆರಿ ನೈಸ್ ಟು ಗಿಫ್ಟ್ ಸಂಬಡಿ who like devotional things or traditional pujas or anything like this. ಇದು ಡಿವೈನ್ ಭಕ್ತಿ ಬಾಕ್ಸ್, ಒಂಥರ ಹೋಲ್ ಕಿಟ್ ಥರ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಯು ನೋ, ಪೀಪಲ್ ಹೂ ನೋ ಇಂಗ್ಲೀಷ್, ಹಿಂದಿ ಮಾತ್ರ ಬೈ ಮಾಡಬೇಕು. ಕನ್ನಡ ಈ ಇದರಲ್ಲಿ ಇಲ್ಲ. ಸೊ ಇಂಗ್ಲೀಷ್, ಹಿಂದಿ ಬರ್ದಿದ್ರೆ ದಯವಿಟ್ಟು ಯಾರು ಬೈ ಮಾಡಬೇಡಿ. ಯಾಕಂದರೆ ಇದು ಇಂಗ್ಲೀಷ್, ಹಿಂದಿಲಿ ಮಾತ್ರ ಇರೋದು. ಇದು ಎಲ್ಲ ಥರ ಚಾಲೀಸ ಏನೇನಿದೆ ದೇವರದು, ಅದು ಎಲ್ಲ ಥರ ಚಾಲೀಸ ಇರೋ ಒಂದು ಹೋಲ್ ಕಿಟ್ ಇದು. ಆ್ಯಂಡ್ ಇದೇನಂತ ಅಂದರೆ, ದಿಸ್ ಸೆಟ್ ಕಂಟೇನ್ಸ್ ಮಲ್ಟಿಪಲ್ ಡಿವೋಷನಲ್ ಐಟಮ್ಸ್ ವಿಚ್ ಆರ್ ಪರ್ಫೆಕ್ಟ್ ಫಾರ್ ಡೈಲಿ ಪೂಜಾ ಆರ್ ಗಿಫ್ಟಿಂಗ್ ಟು ಸಮ್ವನ್ spiritually. Packing is very neat and everything looks very devotional and authentic. ಈ ಡಿವೈನ್ ಭಕ್ತಿ ಬಾಕ್ಸಲ್ಲಿ ಮೇಲ್ಗಡೆ ಏನು ರೋ ಇದೆ ಅದರಲ್ಲಿ 8 ಚಾಲೀಸಾ ಬುಕ್ ಇರುತ್ತೆ, ಕೆಳಗಡೆ ರೋ ಅಲ್ಲಿ 8 ಚಾಲೀಸಾ ಬುಕ್ ಇರುತ್ತೆ. ಸೊ ಟೋಟಲಿ 16 ಚಾಲೀಸಾ ಬುಕ್ಸ್ ಇರೋದು. ಇದರಲ್ಲಿ ಯಾವ್ಯಾವ ಚಾಲೀಸಾ ಬುಕ್ಸ್ ಇದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಯಾವ್ದ್ಯಾವ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಗಣೇಶ ಚಾಲೀಸಾ, ಲಕ್ಷ್ಮೀ ಚಾಲೀಸಾ, ಶಿವ ಚಾಲೀಸಾ, ಹನುಮಾನ್ ಚಾಲೀಸಾ, ವೈಷ್ಣೋ ದೇವಿ ಚಾಲೀಸಾ, ದುರ್ಗಾ ಚಾಲೀಸಾ, ಕೃಷ್ಣ ಚಾಲೀಸಾ, ಸಾಯಿ ಚಾಲೀಸಾ, ಸರಸ್ವತಿ ಚಾಲೀಸಾ, ಗಾಯತ್ರಿ ಚಾಲೀಸಾ, ವಿಷ್ಣು ಚಾಲೀಸಾ, ನವಗ್ರಹ ಚಾಲೀಸಾ, ಶನಿ ಚಾಲೀಸಾ, ಭೈರವ ಚಾಲೀಸಾ, ಗಂಗಾ ಚಾಲೀಸಾ, ರಾಮ ಚಾಲೀಸಾ. ಸೊ ಇಷ್ಟು ಇವಾಗ ಇರೋ 16 ಬುಕ್ಸ್ ಚಾಲೀಸಾಗಳು. ನಾನು ಹೇಳ್ದಾಗೆ ಯಾರ್ಯಾರಿಗೆ ಹಿಂದಿ ಆ್ಯಂಡ್ ಇಂಗ್ಲೀಷ್ ಬರುತ್ತೆ ಅವ್ರು ಡೆಫಿನೆಟ್ಲಿ ಈ ಬುಕ್ನ ಬೈ ಮಾಡ್ಬೋದು. ಬಟ್ ಇದು ಕನ್ನಡದಲ್ಲಿಲ್ಲ ಅನ್ಫಾರ್ಚುನೇಟ್ಲಿ.
ಬಟ್ ಈ ಡಿವೈನ್ ಭಕ್ತಿ ಬಾಕ್ಸ್ನ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು. ಸೊ ಓವರ್ ಆಲ್ ಐ ರಿಯಲಿ ಲೈಕ್ ದಿ ಸ್ಪಿರಿಚುವಲ್ ಪ್ರಾಡಕ್ಟ್ಸ್. ದೇ ಆರ್ ಪರ್ಫೆಕ್ಟ್ ಫಾರ್ ಪೂಜಾ, ಮೆಡಿಟೇಷನ್ ಆ್ಯಂಡ್ ಡಿವೋಷನ್. ಇಫ್ ಯು ಲವ್ ಸ್ಪಿರಿಚುವಲ್ ಐಟಮ್ಸ್ ಲೈಕ್ ದಿಸ್, ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದೆಮ್ ಔಟ್. ಭಕ್ತಿ ಎಂದರೆ ದೇವರನ್ನು ಹುಡುಕುವುದು ಅಲ್ಲ, ನಮ್ಮೊಳಗಿನ ಶಾಂತಿಯನ್ನು ಕಂಡುಕೊಳ್ಳುವುದು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.